ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಬ್ಬು ಹೋರಾಟಗಾರರ ಕಿಚ್ಚು ಬರೀ 3 ಜಿಲ್ಲೆಗಳಿಗೆ ಸೀಮಿತವಾಗಿ ಉಳಿಕೊಂಡಿಲ್ಲ, ರಾಜ್ಯಕ್ಕೆ ವ್ಯಾಪಿಸಿಕೊಳ್ತಾ ಇದೆ. ಈ ಹೊತ್ತಲ್ಲಿ ಸರ್ಕಾರದ ಅಸಲಿ ಸೀಕ್ರೆಟ್ ಅನ್ನ ಸಿಡಿಸಿದ ರೈತರು ಲಾಭನೇ ಇಲ್ಲ, ನಮಗೆ ನಷ್ಟ ಆಗುತ್ತೆ, 3,500 ಕೊಟ್ರೆ ಅಂತಿರುವ ಕಾರ್ಖಾನೆಗಳ ಅಸಲಿಯತ್ತನ್ನ ಬಯಲು ಮಾಡ್ತಿರುವಂಥದ್ದು ಏನು ಈ ಅಂಕಿಅಂಶಗಳು? ಹಾಗಾದ್ರೆ ಎಲ್ಲ ಡೀಟೇಲ್ಸ್ ನಾನು ನೋಡ್ತಾ ಹೋಗೋಣ. ಈಗ ರೈತ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ತಿದೆ. ಯಾಕಂದರೆ ಪ್ರತಿಪಕ್ಷ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಸಾಥ್ ಕೊಡ್ತಿರೋದು ಅಲ್ಲೇ ಬೀಡು ಬಿಡುವ ಮೂಲಕ. ಹಾಗಾದರೆ ಸರ್ಕಾರ ಹೇಳ್ತಿರೋ ಕಾರಣ ಏನು? ಕೇಂದ್ರ ಸರ್ಕಾರದತ್ತ ಬೆರಳು ತೋರಿಸ್ತಿರುವಂತಹ ಸರ್ಕಾರ, ಆದರೆ ಜಿಲ್ಲಾಧಿಕಾರಿಗಳು ಸ್ಪಾಟ್ಗೆ ಹೋಗಿ ಮಾಡ್ತಿರೋದೇನು? ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರೈತರು ಹೇಳ್ತಿರೋದಿಷ್ಟೇ, ನಮಗೆ 3,500 ಕೊಟ್ಟರೆ ನಿಮಗೆ ಹೆಂಗೆ ಲಾಸ್ ಆಗತ್ತೆ? ಮಹಾರಾಷ್ಟ್ರದಲ್ಲಿ ಲಾಸ್ ಆಗಲ್ಲ, 4,000 ರೂಪಾಯಿ ಕೊಟ್ಟರು ಅವ್ರಿಗೆ ಲಾಸ್ ಆಗಲ್ಲ ಆ ಕಾರ್ಖಾನೆಗಳಿಗೆ. ತಮಿಳ್ನಾಡಿನಲ್ಲಿ 4,000 ರೂಪಾಯಿ 3,600, 3,700 ಕೊಟ್ಟರೆ ಲಾಸ್ ಆಗಲ್ಲ. ಕರ್ನಾಟಕದಲ್ಲಿ ಕಾರ್ಖಾನೆಗಳಿಗೆ ಲಾಸ್ ಆಗತ್ತೆ. ಎಲ್ಲ ಕಾರ್ಖಾನೆಗಳು ಬಹುತೇಕ ರಾಜಕಾರಣಿಗಳದ್ದೇ ಅಲ್ವಾ, ಅವ್ರಿಗೆ ಲಾಸ್ ಆಗತ್ತೆ ಪಾಪ. ನಂಬರ್ 1. ಎರಡನೇದಾಗಿ, ಲಾಸಲ್ಲಿರುವಂಥ ಕಾರ್ಖಾನೆಗಳು ಪಾಪ ಮತ್ತೆ ಕಾರ್ಖಾನೆಗಳನ್ನು ತೆಗೆಯೋದಕ್ಕೆ ಆ ಮಾಲೀಕರು ಅರ್ಜಿ ಹಾಕ್ಕೊಳ್ತಾನೆ ಇದ್ದಾರೆ. ಒಂದು ಸಾಲದು ಅಂತ 10 ಕಾರ್ಖಾನೆಗಳು ಬೇಕೀಗ, ಲಾಸಲ್ಲಿ ನಡೆಸ್ತಿದ್ದಾರೆ ಅವರೆಲ್ಲ ಕಾರ್ಖಾನೆಗಳನ್ನ. ಈ ರೀತಿ ಲಾಭ ಬರ್ತಿದೆ. ಎಥನಾಲು ಮತ್ತೊಂದು ಹೊಸ ಈಗ ಟೆಕ್ನಾಲಜಿಗಳ ಮೂಲಕ ಲಾಭದಲ್ಲಿಯೇ ಮಿಂದೇಳೋವಷ್ಟು ಪರಿಸ್ಥಿತಿ ಇದೆ ಅಂತಾನೆ ಕಬ್ಬಿನ ಕಾರ್ಖಾನೆ ತೆರೆಯೋದಕ್ಕೆ ಮುಗಿ ಬೀಳ್ತಿರೋದು. ರೈತರ ವಿರೋಧ ಇದ್ರೂ ಅಷ್ಟೇ, ಮತ್ತೊಂದಿದ್ರೂ ಅಷ್ಟೇ. ನೋಡಿದೀವಲ್ಲ ವಿಜುವಲ್ಸ್ ಎಲ್ಲ. ಇತ್ತೀಚೆಗಷ್ಟೇ ಬೆಳಗಾವಿಯ ಮಂತ್ರಿಯೊಬ್ಬರು ಅಲ್ಲಿ ಜನ ನಮ್ಮ ಭೂಮಿ ಕೊಡಲ್ಲ ಅಂತ ಹಠ ಹಿಡಿದ್ರೂ ಕೂಡ ಕೇಳದೆ, ಈ ಭೂಮಿ ನಮ್ಮದೇ ಬಿಡಿ, ನಾವು ತಗೊಂಡಿದ್ದೀವಿ, ಅವ್ರು ಹೇಳಿದ್ದು ಕೃಷಿ ಕೆಲಸಕ್ಕೆ ಅಂತ ತಗೊಂಡಿದ್ದಾರೆ ಅಂತ ಮಾಡಿದ ಸಕ್ಕರೆ ಕಾರ್ಖಾನೆಯನ್ನು ಆಕ್ರೋಶ ಸಿಡಿದಿತ್ತು. ಇವೆಲ್ಲ ನೋಡಿದ್ದೀವಿ. ಮುಗಿಬಿದ್ದು ಕಾಂಪಿಟೇಷನ್ ಮೇಲೆ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆ ಯಾಕೆ ಮಾಡ್ತಿದ್ದಾರೆ ನೋಡಿ. ಈಗ ಮೊದಲಿನಂತಿಲ್ಲ ಲಾಭ. ಮೊದಲು ಹೆಚ್ಚಂದ್ರೆ ಸಕ್ಕರೆ ತಯಾರಿಕೆ ಮಾಡ್ತಿದ್ರು, ಅದರಿಂದ ಕಾಕಂಬಿ ತೆಗಿತಾ ಇದ್ರು. ವಿದ್ಯುತ್ ಉತ್ಪಾದನೆಗೆ ಈ ಕೋಜನ್ನು ಮತ್ತೊಂದು ಇಷ್ಟೇ ಇತ್ತು. ಬೈ ಪ್ರಾಡಕ್ಟ್ಸಿಂದ ಸಿಕ್ಕಾಪಟ್ಟೆ ಲಾಭದ ವಾತಾವರಣ ಇರಲಿಲ್ಲ. ಈಗ ತಂತ್ರಜ್ಞಾನ ಸುಧಾರಣೆ ಆದಮೇಲೆ ಏನೇನು ಸಪ್ರೇಟಾಗಿ ಎಥನಾಲ್ ಫ್ಯಾಕ್ಟ್ರಿಗಳು ಮತ್ತು ಸಕ್ಕರೆ ಪ್ಲಸ್ ಎಥನಾಲ್ ಅನ್ನೋ ರೀತಿಯಲ್ಲೂ ಮಾಡ್ಕೊಳ್ತಿದ್ದಾರೆ. ಎಥನಾಲ್ ಸೇರಿ ಉಪ ಉತ್ಪನ್ನಗಳಿಗೇನೆ ಲಾಭ ಹೆಚ್ಚಿದೆ. ಇದೇ ಕಾರಣಕ್ಕೆ ಹೊಸದಾಗಿ ಸಕ್ಕರೆ ಕಾರ್ಖಾನೆ ಮಾಡೋದಕ್ಕೆ ಪರವಾನಗಿ ಕೊಡಿ ಅಂತ ಲೈಸೆನ್ಸ್ ಕೋರಿ ಅರ್ಜಿ ಸಲ್ಲಿಸಿರೋ ಉದ್ಯಮಿಗಳ ಸಂಖ್ಯೆ ಇವತ್ತು ಲೆಕ್ಕವಿಲ್ಲದಷ್ಟಾಗಿದೆ. ಈ ರೀತಿ ಲಾಭ ತಗೊಳ್ತಿರೋರು ನಮಗೆ ಫಿಕ್ಸ್ ಆಗಿರುವ FRPಯನ್ನು ಕೊಡೋದಕ್ಕೆ ಮನಸ್ಸು ಮಾಡ್ತಿಲ್ಲ. ಈಗ ಎಕ್ಸ್ಟ್ರಾ ಲಾಭ ಬರುತ್ತೆ ಇವ್ರಿಗೆ. ಇಳುವರಿ 10.25 ಆ ಥರ ಫಿಕ್ಸ್ ಆಗಿದ್ದು 11, 12 ಇರುವಂಥ ಭಾಗಗಳು ಇವೆ. ಅಂದರೆ ಎಷ್ಟು ಟನ್ಗೆ ಎಷ್ಟು ಸಕ್ಕರೆ ಬರುತ್ತೆ ಅನ್ನೋದ್ರ ಮೇಲೆ, ಆ ಕಬ್ಬಿಗೆ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ಅನ್ನೋದ್ರ ಮೇಲೆ ಈ ಇಳುವರಿ ಅಂತ ಕರೀತಾರಲ್ವ. ಅಷ್ಟು ಚೆನ್ನಾಗಿದ್ರು ಅದ್ರ ಮೇಲೆ ಎಕ್ಸ್ಟ್ರಾ ಕೊಡಬೇಕಾಗಿರೋದನ್ನು ಕೊಡೋದಲ್ಲ, ಇದ್ದಷ್ಟು ಕೊಡೋದಕ್ಕೆ ರೆಡಿ ಇಲ್ಲ. 3,400, 450 ಫಿಕ್ಸ್ ಆಗಿದ್ರು ರೈತರು ಹೋರಾಟಕ್ಕೆ ಇಳಿತಿರ್ಲಿಲ್ಲ ಪಾಪ. ಕಡೆಗೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. 3,500 ಅಂತ ಡೆಡ್ಲೈನ್ ಅನ್ನು ಹಾಕಿದ್ದಾರೆ. ಕೊಡ್ತಿರೋದು 3,100, 150, 200 ರೂಪಾಯಿ ಸಾಗಾಟದ ವೆಚ್ಚ ಮತ್ತೊಂದು ಅಂದ್ಕೊಂಡು ರೈತರಿಗೆ ಸಿಗೋದೇನು? ಸೊ ಎಥನಾಲ್ ವಿಚಾರ ಬಂದ ಮೇಲೆ ಈಗ ಫ್ಯಾಕ್ಟ್ರಿಗಳು ಅದನ್ನೇ ನಂಬ್ಕೊಂಡಿದ್ದಾವೆ. ತಂತ್ರಜ್ಞಾನ ಹೆಂಗಾಗಿದೆ ಅಂದರೆ ಈಗ ಫ್ಯಾಕ್ಟ್ರಿಗಳಿಗೆ ಲಾಭ ಆಗ್ತಿವೆ, ಆದರೆ ಅದನ್ನು ರೈತರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಮಾತ್ರ ಒಂದು ಸಣ್ಣ ಮನಸ್ಸು ಮಾಡ್ತಿಲ್ಲ ಇವರು. ಸರ್ಕಾರ ಇದನ್ನೆಲ್ಲ ಅರ್ಥನೇ ಮಾಡ್ಕೊಳ್ಳಿಲ್ವಾ? ಹಾಗಾದರೆ ಮಿನಿಸ್ಟ್ರುಗಳಿಗೆಲ್ಲ ಗೊತ್ತೇ ಇಲ್ವಾ ಇದು ಈ ರೀತಿ ಲಾಭ ಇದೆ ಅಂತ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಎಂಥವ್ರಿಗೂ ಆಕ್ರೋಶ ಸಿಡ್ದೇಳುವಂತಿತ್ತು. ನಿನ್ನೆ ಅವ್ರು ಮಾತಾಡಿದ್ದು ವಿನ್ ವಿನ್ ಸಿಚುವೇಶನ್ ಅಂತೆ. ಅವ್ರಿಗೂ ಲಾಭ ಆಗಬೇಕು, ಇವ್ರಿಗೂ ಲಾಭ ಆಗಬೇಕು. ಕಾರ್ಖಾನೆಯವ್ರಿಗೂ ಮೋಸ ಆಗಬಾರ್ದು, ರೈತರಿಗೂ ಮೋಸ ಆಗಬಾರ್ದು, ಯಾರಿಗೂ ಮೋಸ ಆಗಕ್ಕೆ ನಾವು ಬಿಡಲ್ಲ ಅಂದ್ಬಿಟ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಗೊತ್ತಿಲ್ವಾ ರೈತರಿಗೆ ಆಲ್ರೆಡಿ ಮೋಸ ಆಗಿದೆ ಅಂತ? ಎಷ್ಟು ಸಿಗ್ತಾ ಇದೆ ಅವ್ರಿಗೆ? ರೈತರಿಗೆ ಮೋಸ ಆಗಕ್ಕೆ ಬಿಡಲ್ಲ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬರಲೇಬಾರ್ದಿತ್ತು. ಮೋಸ ಆಗಿದೆ ಆಲ್ರೆಡಿ. ಒಂದು ಗೇಟಲ್ಲೇ ತೂಕ ಹಾಕ್ಕೊಂಡು ಹೋಗಬೇಕು, ತೂಕದಲ್ಲಿ ಮೋಸ ಆಗ್ತಿದೆ ಅನ್ನುವಂಥ ಆಕ್ರೋಶ. ಸುಮ್ಮನೆ ಸುಳ್ಳು ಹೇಳ್ತಾರ ಸ್ವಾಭಿಮಾನಿ ರೈತರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ನೋಡೋಣ ನೀವು. ತೂಕದಲ್ಲಿ ಮೋಸ,
ಅಕ್ಕಪಕ್ಕದ ರಾಜ್ಯದಲ್ಲಿ 4,000 ರೂಪಾಯಿ ಸಿಗತ್ತೆ ಬಹಳಷ್ಟು ಕಾರ್ಖಾನೆಗಳಲ್ಲಿ, ಅಲ್ಲಿಗೆ ಸಾಗಿಸಿದ್ದಾರೆ ಕೂಡ. ತುಂಬ ಜನ ಚಾಮರಾಜನಗರ ಬಾರ್ಡ್ರಲ್ಲಿರೋರೆಲ್ಲ ತಮಿಳ್ನಾಡಿಗೆ, ಈ ಕಡೆ ಇರೋರೆಲ್ಲ ಉತ್ತರ ಕರ್ನಾಟಕ ಭಾಗದವ್ರು ಸುಮಾರು ಜಿಲ್ಲೆಯವರೆಲ್ಲ ಇದಕ್ಕೆ ಎಲ್ಲಿ ಮಹಾರಾಷ್ಟ್ರಕ್ಕೆ ಸಾಗಿಸಿದ್ದಾರೆ. ತುಂಬ ದೊಡ್ಡ ಪ್ರಮಾಣದಲ್ಲೇ ಅಲ್ಲಿಗೆ ಹೋಗ್ತಾ ಇದೆ ಕಬ್ಬು. ಯಾಕೆ ಹೋಗ್ತಿದೆ? ಸ್ವಲ್ಪ ಸಾಗಾಟ ದೂರ ಆದರೂ ಪರವಾಗಿಲ್ಲ, ನಮಗೆ ಲಾಭ ಹೆಚ್ಚು ಸಿಗತ್ತೆ. ಸಾಗಾಟದ ವೆಚ್ಚ ಬಿಟ್ಟು ದುಡ್ಡು ಕೊಡ್ತಿದ್ದಾರೆ ಮಹಾರಾಷ್ಟ್ರದ ಕಾರ್ಖಾನೆಯವರು. ಎಥನಾಲ್ ಫ್ಯಾಕ್ಟ್ರಿ ಅಲ್ಲಿ ಸಿಕ್ಕಾಪಟ್ಟೆ ಇದೆ, ಸಹಕಾರಿ ಕಾರ್ಖಾನೆಗಳಿವೆ. ಕಾಂಪಿಟೇಷನ್ಗೆ ಬಿದ್ದು ದಯವಿಟ್ಟು ನಮಗೆ ಕಬ್ಬು ಕೊಡಿ ಅಂತಿದ್ದಾರೆ, ನಮಗೆ ಕೊಡಿ ಅಂತಿದ್ದಾರೆ. ಕರ್ನಾಟಕದ ರೈತರಿಗೆ ಮಹಾರಾಷ್ಟ್ರದವರು ಡಿಮ್ಯಾಂಡ್ ಇಡ್ತಿದ್ದಾರೆ. ಕಾಂಪಿಟೇಷನ್ ಮೇಲೆ ಆ ಕಾರ್ಖಾನೆಗಿಂತ ಇವರು, ಈ ಕಾರ್ಖಾನೆಗಿಂತ ಅವರು ಕಾಂಪಿಟೇಷನ್ ಮೇಲೆ ಕೊಡ್ತಿದ್ದಾರೆ. ಇವ್ರಿಗೆ ಯಾಕಾಗಲ್ಲ ಕಾಂಪಿಟೇಷನ್ ಮೇಲೆ ಕೊಡೋಕೆ? 4,000 ಕೊಟ್ಟರು ಅವ್ರಿಗೆ ನಷ್ಟ ಆಗಲ್ಲ ಅಂದರೆ ನಮ್ಮ ಕಾರ್ಖಾನೆಗಳಿಗೆ ಹೆಂಗೆ ನಷ್ಟ ಆಗತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಆಲ್ರೆಡಿ ರೈತರಿಗೆ ನಷ್ಟ ಆಗಿದೆ. ನೀವು ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ, ವಿನ್ ವಿನ್ ಸಿಚುವೇಶನ್ ಅಂತೆಲ್ಲ ಹೇಳೋಕ್ಕಾಗಲ್ಲ. FRP ಫಿಕ್ಸ್ ಮಾಡಿದ್ದಕ್ಕೆ ಅನುಗುಣವಾಗಿ ಕೊಡ್ತಿದ್ದೀರಾ ನೀವು? ಸರ್ಕಾರ ಫಿಕ್ಸ್ ಮಾಡಿದ್ದನ್ನೂ ಕೊಡೋಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಸಾಲದು ಅಂತಾನೆ ಕೇಳಿಬರ್ತಿರೋದು. ಇನ್ನೂ ಜಾಸ್ತಿ ಮಾಡಬೇಕಿತ್ತು ಅಂತ, ಕಡೆ ಪಕ್ಷ ಅದೂ ಸಿಗ್ತಿಲ್ಲ ರೈತರಿಗೆ. ನಿಮ್ಮ ಸರ್ಕಾರನೂ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರೋ ರೇಟ್ ಆಧಾರದಲ್ಲಿ ಫಿಕ್ಸ್ ಮಾಡಿದೆ, ಅದನ್ನು ಕಾರ್ಖಾನೆಗಳು ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಮಾತು ಕೇಳ್ತಿಲ್ಲ. ಸರ್ಕಾರಕ್ಕೆ ಅವರು ಮಾತು ಕೇಳಿಸೋ ತಾಕತ್ತಿಲ್ವಾ? ಹಾಗಾದರೆ ಇದೇ ರಾಜ್ಯದಲ್ಲಿರುವಂಥ ಇಲ್ಲಿನ ಸೌಲಭ್ಯ ಯೂಸ್ ಮಾಡ್ಕೊಳ್ತಿರೋ ಫ್ಯಾಕ್ಟ್ರಿಗಳು ನಿಮ್ಮ ಸರ್ಕಾರದ ಮಾತು ಕೇಳ್ತಿಲ್ಲ ಅಂದರೆ ಯಾರ ಒತ್ತಡಕ್ಕೆ ಮಣಿತಿದ್ದಾರೆ ಅನ್ನೋ ಪ್ರಶ್ನೆ ಈಗ ರೈತರು ಕೇಳ್ತಿರೋದು. ಸುಮ್ಮನೆ ಅಲ್ಲ ಇದು. ಫಿಕ್ಸ್ ಮಾಡೋದು ಯಾಕೆ FRPನ? ಮತ್ತು ಕಡಿಮೆ ಕೊಡೋದು ಯಾಕೆ ಕಾರ್ಖಾನೆಗಳು? ಏನು ಒಂದು ನಿಯಮ ಅಂದರೆ ಅದು ಅನ್ವಯ ಆಗೋದಿಲ್ವಾ ಕಾರ್ಖಾನೆಗಳಿಗೆ? ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು ಪ್ರತಿ ಟನ್ ಕಬ್ಬಿಗೆ FRP ನ್ಯಾಯ ಮತ್ತು ಮೌಲ್ಯಾಧಾರಿತ ದರ 3,550 ರೂಪಾಯಿ, 10.25 ರಿಕವರಿ ಆಧಾರದಲ್ಲಿ 3,550. 3,500 ಕೇಳ್ತಿರೋದು ರೈತರು. 10.25 ರಿಕವರಿ, 3,550 ರಿಕವರಿ ಆಧಾರದಲ್ಲಿ ರೇಟ್ ಫಿಕ್ಸ್ ಮಾಡಿರೋದು ಈ ವರ್ಷಕ್ಕೆ 25ನೇ ಸಾಲಿಗೆ. ಆದರೆ ರಿಕವರಿ 11, 12 ಇರುವಂಥ ಜಿಲ್ಲೆಗಳಲ್ಲಿ 3,550 ಬೇಡ, ಅದಕ್ಕೂ ಎಕ್ಸ್ಟ್ರಾ ಆಗತ್ತೆ, ಅಷ್ಟು ಸಿಗ್ತಿಲ್ಲ. 3,200, 150ಕ್ಕೆ ನಿಗದಿ ಮಾಡಿದಾರಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಿಟ್ಟಿದ್ದೀವಿ ಪವರ್ನ, ಅವ್ರು ಹೋಗಿ ಮಾತಾಡ್ತಾರೆ. ಆಮೇಲೆ ಒಪ್ಪಂದಕ್ಕೆ ಯಾರೂ ಒಪ್ತಿಲ್ಲ, ಸರಿಯಾಗಿ ಆಗ್ತಿಲ್ಲ ಅಂದರೆ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಜಿಲ್ಲಾಧಿಕಾರಿಗಳು ಹೋಗಿ 3,150, 200, 250, ಮ್ಯಾಕ್ಸಿಮಮ್ 300ಕ್ಕೆ ಮಾತಾಡ್ತಿದ್ದಾರೆ ಅಂತ ರೈತರು ಹೇಳ್ತಿರೋದು. ಏನು ಚೌಕಾಸಿ ವ್ಯಾಪಾರನ ಇದು? 10 ರೂಪಾಯಿ ಕಡಿಮೆ ಮಾಡಿ, 20 ರೂಪಾಯಿ ಕಡಿಮೆ ಮಾಡಿ ರೈತರ ಆತ್ಮಹತ್ಯೆ ಮಾಡಿಕೊಂಡು ಎಷ್ಟು ಜನರ ಕುಟುಂಬ ಇವತ್ತು ಅನಾಥ ಆಗಿದೆ ಅಂತ ನೋಡಿಲ್ವಾ? ಜಿಲ್ಲಾಧಿಕಾರಿಗಳು ಹೋಗಿ ಮಾತಾಡ್ತಾರೆ ಅಂತಿರಲ್ಲ. ಜಿಲ್ಲಾಧಿಕಾರಿಗಳು ಏನು ರೈತರನ್ನ ಅವ್ರು ಹೇಳಿದಷ್ಟು ರೇಟಿಗೆ ಬಗ್ಸೋದಿಕ್ಕ? ಇಲ್ಲಿ ಅವರು ಬೆಳೀತಾ ಇರೋದು ಕಷ್ಟಪಟ್ಟು ಇಡೀ ವರ್ಷ. ರೈತರೇ ಬಾಯ್ಬಿಟ್ಟು ಹೇಳ್ತಿದ್ದಾರೆ 150, 200ಕ್ಕೆ ಫಿಕ್ಸ್ ಮಾಡ್ಸೋಕೆ ನೋಡ್ತಿದ್ದಾರೆ. ಇನ್ನು ಕಾರ್ಖಾನೆಗಳು ಕೊಡ್ತಿರೋದೇ ಅಷ್ಟೇ ಅಲ್ವಾ ಹೆಚ್ಚು ಕಡಿಮೆ, ಇನ್ನೇನು ಫಿಕ್ಸ್ ಮಾಡಿಸೋದು ಇವರು? ಒಬ್ಬ ಸರ್ಕಾರದ ಪ್ರತಿನಿಧಿಯು ಅಲ್ಲಿ ಬರಲ್ಲ. 1 ವಾರ ಆಯಿತು ಪ್ರೊಟೆಸ್ಟ್ ಮಾಡೋಕ್ಕೆ ಶುರುವಾಗಿ. ಅಂದರೆ ಕಾರ್ಖಾನೆಗಳಿಗೆ ಹೆದರ್ ಕೂತಿದ್ದಾರ ರಾಜಕಾರಣಿಗಳು. ಒಬ್ಬ ಮಿನಿಸ್ಟ್ರಿಗೂ ಅಲ್ಲಿ ಹೋಗೋ ಧೈರ್ಯ ಇಲ್ಲ. ಏನು ಮಾಡಿಬಿಡ್ತಾರೋ ರೈತರು ಅನ್ನೋ ಭಯನ. ಅನ್ಯಾಯ ಮಾಡಿದ್ರೆ ತಾನೇ ಭಯ, ಇಲ್ಲ ಅಂದಿದ್ರೆ ಯಾಕೆ ಭಯ? ನಿಯತ್ತಾಗಿ ಸರ್ಕಾರ ಏನು ಕೊಡಬೇಕಿತ್ತು ಅಂದರೆ, ಸರ್ಕಾರ ಅಂದರೆ ಕಾರ್ಖಾನೆಗಳನ್ನು ಬಗ್ಗಿಸ್ಬೇಕಿತ್ತು, ಅಷ್ಟು ಕೊಡಲೇಬೇಕು ಅವ್ರು FRPನ ಅಂತ ಬಗ್ಗಿಸ್ಬೇಕಿತ್ತು. ಅದನ್ನು ಮಾಡಿದರೆ ಯಾಕೆ ಭಯ ರೈತರಿದ್ದಲ್ಲಿ ಹೋಗಿ ಮಾತಾಡೋದಕ್ಕೆ? ಸರ್ಕಾರದವರು, ಮಿನಿಸ್ಟ್ರು, ಉಸ್ತುವಾರಿ ಮಂತ್ರಿ, ಸಕ್ಕರೆ ಮಂತ್ರಿ, CM ಇಲ್ಲ ಇನ್ನೊಬ್ಬರು ಹೋದ್ರೆ ಕೂತು ಮಾತಾಡೋಲ್ವ ನಮ್ಮ ರೈತರು? ಸ್ವಾಭಿಮಾನಿ ರೈತರು ಹೇಳ್ತಿರೋದು, ನಾವು ಬೆಳೆದ ಬೆಲೆಗೆ ಕೊಡಿ ದುಡ್ಡನ್ನು. ಇವರು ಮಾತ್ರ ಲಾಭದ ಮೇಲೆ ಲಾಭ ಮಾಡ್ಕೊಳ್ತಿದ್ದಾರೆ. ಪಕ್ಕದ ರಾಜ್ಯದಲ್ಲಿ ಕೊಡೋದಕ್ಕಾಗೋದು ಎಷ್ಟು ದೂರ ಇದೆ ಮಹಾರಾಷ್ಟ್ರದಿಂದ ಇಲ್ಲಿಗೆ? ಪಕ್ಕದ ಸುದ್ದಿನೂ ಕೇಳಿರಲ್ವ ಈ ಕಾರ್ಖಾನೆಗಳು ಎಷ್ಟು ಕೊಡ್ತಿದ್ದಾರೆ ಅಂತ? ಬರೀ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ಕೊಳ್ಬೇಡಿ, ಸರ್ಕಾರದ ಬೊಕ್ಕಸಕ್ಕೂ ಅನ್ಯಾಯ ಆಗ್ತಿದೆ. ಯಾರೋ 4 ಜನ ಕಾರ್ಖಾನೆ ಮಾಲೀಕರನ್ನ ಮೆಚ್ಚೋದಿಕ್ಕೆ ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಆಗ್ತಿದೆ ಅಂದ್ರೆ ನಂಬ್ತೀರಾ? 10 ಲಕ್ಷ ಟನ್ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗಿರೋದ್ರಿ.
10 ಲಕ್ಷ ಟನ್ ಕಬ್ಬು ಕರ್ನಾಟಕದ್ದು, ಇದು ಇಲ್ಲಿ ಅರಿಬೇಕಾಗಿರೋ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಅಲ್ಲಿ ಎಥನಾಲು ಮತ್ತೊಂದು ಅದಕ್ಕೆ ಶುರುವಾಗ್ಬಿಟ್ಟಿದೆ, ಈಗ ಅರಸ್ಬಿಟ್ಟಿದ್ದಾರೆ ಆಲ್ರೆಡಿ. 10 ಲಕ್ಷ ಟನ್ ಕಬ್ಬು ಅಥಣಿ, ಚಿಕ್ಕೋಡಿ, ನಿಪ್ಪಾಣಿ, ರಾಯಬಾಗ, ಕಾಗವಾಡ ತಾಲೂಕಿನ ರೈತರು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಆಲ್ರೆಡಿ ಸಾಗಿಸ್ಬಿಟ್ಟಿದ್ದಾರೆ. ಅಲ್ಲಿ ಸಿಗತ್ತಲ್ಲ, ಚೆನ್ನಾಗಿ ದುಡ್ಡು ಸಿಗ್ತಿದೆ. ಪಾಪ ರೈತರೇನು ತಮಗೆ ಕಡಿಮೆ ಆದರೂ ಪರವಾಗಿಲ್ಲ, ಇಲ್ಲೇ ಮಾರ್ತೀನಿ ಅಂತ ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ರ ಮೇಲೆ ತಪ್ಪು ಹಾಕೋಕ್ಕಾಗಲ್ಲ ನೀವು. ಅವ್ರ ಜೀವನದ ಪ್ರಶ್ನೆ ಇದು. 10 ಲಕ್ಷ ಟನ್ಗಳಷ್ಟು ಜಿಲ್ಲೆಯ ಕಬ್ಬು ಮಹಾ ಕಾರ್ಖಾನೆಗಳಲ್ಲಿ ಈಗ ನುರಿಯಲ್ಪಟ್ಟಿದೆ. ಜಿಲ್ಲೆಯಲ್ಲಿ 29 ಸಕ್ಕರೆ ಕಾರ್ಖಾನೆಗಳು ಇದ್ದರೂ ಕೂಡ ಮಹಾರಾಷ್ಟ್ರಕ್ಕೆ ಅಪಾರ ಪ್ರಮಾಣದ ಕಬ್ಬು ಹೋಗ್ತಿದೆ. ಅಂದರೆ ತೆರಿಗೆ ನಷ್ಟ ಆಗ್ತಿರೋದು ಯಾರಿಗೆ ಅಂದ್ಕೊಂಡ್ರಿ? ತೆರಿಗೆ ನಷ್ಟ ಆಗ್ತಿರೋದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ. ಸೊ ಇದರಿಂದಾಗಿ ನಮ್ಮ ರಾಜ್ಯದ ತೆರಿಗೆ ಕಲೆಕ್ಷನ್ನಲ್ಲೂ ಕೂಡ ದೊಡ್ಡ ಎಫೆಕ್ಟ್ ಆಗುತ್ತೆ. ಇದು ಸರ್ಕಾರಕ್ಕೆ ಗಮನಕ್ಕೆ ಹೋಗ್ತಿಲ್ವಾ? ಹಾಗಾದರೆ ಇವ್ರಿಗೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆದರೂ ಪರವಾಗಿಲ್ಲ, ನಮ್ಮ ರಾಜ್ಯದ ಬೆನ್ನೆಲುಬು ರೈತರಿಗೆ ಸಮಸ್ಯೆ ಆದ್ರೆ ಏನೂ ಸಂಬಂಧನೇ ಇಲ್ಲ. ಎಷ್ಟೆಲ್ಲಷ್ಟು ನಷ್ಟ ಆಗುತ್ತೆ ಅಂದ್ಕೊಂಡ್ರಿ? ನೋಡಿ, ಈ ನಂಬರ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಎಷ್ಟೆಲ್ಲ ತೆರಿಗೆ ಬರುತ್ತೆ ಗೊತ್ತಾ ಇದರಿಂದ ರಾಜ್ಯ ಸರ್ಕಾರಕ್ಕೆ. ಫಾರ್ ಎಕ್ಸಾಂಪಲ್, ರಾಜ್ಯದಲ್ಲಿ 6 ಮಿಲಿಯನ್ ಟನ್ ಕಬ್ಬು ಅರಿತಾ ಇದ್ರೆ ಮೊಲಾಸಿಸ್, ಎಥನಾಲ್ ಮೊದಲಾದವುಗಳಿಂದ ಸರ್ಕಾರಕ್ಕೆ ತೆರಿಗೆ ಮೂಲಕ 55,000 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಈಗ ಆಲ್ರೆಡಿ 10 ಲಕ್ಷ ಟನ್ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಟ್ಟಿದೆ. ಈ ಥರನೇ ಮುಂದುವರ್ಕೊಂಡು ಹೋದರೆ, ಇಲ್ಲ ನಾವು ವಿನ್ ಸಿಚುವೇಶನ್ನು, ಕಾರ್ಖಾನೆಗಳಿಗೆಲ್ಲ ನಷ್ಟ ಆಗಕ್ಕೆ ಬಿಡಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಬ್ಬರ ಥರ ಕಾರ್ಖಾನೆಗಳ ಪರ ಧ್ವನಿ ಎತ್ಕೊಂಡು ಹೋದರೆ ಮತ್ತಷ್ಟು ಕಬ್ಬು ಪಕ್ಕದ ರಾಜ್ಯಕ್ಕೆ ಹೋಗುತ್ತೆ. ಹಾಗಾದ್ರೆ ತೆರಿಗೆ ನಷ್ಟವನ್ನು ನಮ್ಮ ಸರ್ಕಾರವೇ ಅನುಭವಿಸ್ಬೇಕಾಗತ್ತೆ. ಇಷ್ಟೆಲ್ಲ ವಿಚಾರಗಳು ಅಡಗಿವೆ ಇಲ್ಲಿ. ಆದರೆ ಕಾರ್ಖಾನೆಗಳಿಗೆ ಇನ್ನೂ ನಷ್ಟ ಆಗತ್ತೆ ಅನ್ನೋದು ಹೇಳ್ತಾ ಕೂತ್ಕೊಂಡ್ರೆ ಕೇಳೋರು ಯಾರು? ಬರೀ ಆದಾಯ ಮಾಡ್ಕೊಳ್ತಿರೋದಲ್ಲ, ಅಷ್ಟಕ್ಕಷ್ಟು ಸರಿ ಹೋಗ್ತಿದೆ ಅಲ್ಲ, ಕಾರ್ಖಾನೆಗಳು ನಷ್ಟದ ಮಾತು ಬಿಟ್ಟಾಕಿ ಲಾಭದಲ್ಲಿದೆ, ಅದನ್ನ ರೈತರ ಜೊತೆ ಶೇರ್ ಮಾಡೋದಕ್ಕಾಗಲ್ಲ ನಿಮಗೆ ಅನ್ನುವಂಥ ಆಕ್ರೋಶ ಸಿಡಿದಿರೋದು. ಸೊ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಿರೋ ನೀವು, ಇನ್ನೊಬ್ಬರ ಮೇಲೆ ಹಾಕ್ತಿರೋ, FRP ಫಿಕ್ಸ್ ಮಾಡಿದಾರೆ ತಾನೆ, ಅದ್ರ ಮೇಲೆ ನೀವು ಸೇರಿಸ್ಕೊಡ್ಬೇಕಿತ್ತು. ಯಾಕಂದರೆ ಎಕ್ಸ್ಟ್ರಾ ಇದೆ ಇಲ್ಲಿ 11, 12 ಇಳುವರಿ. ಹಾಗಾಗಿ ಅದು ಬಿಟ್ಟು ಕಡಿಮೆ ಕೊಡ್ತೀನಿ ಅಂದರೆ ಅದನ್ನು ಸಹಿಸ್ಕೊಂಡಿರೋಕ್ಕೆ ಇನ್ನು ರೈತರು ರೆಡಿ ಇಲ್ಲ. ರೊಚ್ಚಿಗೆ ಎದ್ದಾಗಿದೆ. ಈ ಹೋರಾಟ ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು. ನೋಡಿ, ಇನ್ನೊಂದು ಇನ್ಫಾರ್ಮೇಷನ್ನು, ಈ FRP ಕೇಂದ್ರನೇ ನಿಗದಿಪಡಿಸಿದ್ರು ಕೂಡ ರಾಜ್ಯ ಸಲಹಾ ದರ ಅಂದರೆ SAP ಕಾಯ್ದೆ ಪ್ರಕಾರ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇನ್ನೂ ಜಾಸ್ತಿ ಮಾಡೋಕ್ಕೆ, ಚೇಂಜಸ್ ಮಾಡೋಕ್ಕೆ ಅವಕಾಶ ಇದೆ. ಸುಮ್ಮನೆ ಕೇಂದ್ರ ಚೆನ್ನಾಗಿ ಮಾಡಲಿ ಅಂತ ನಾವು ಕಾಯ್ತಿದ್ದೀವಿ. ಕೇಂದ್ರದ ಮೊರೆ ಹೋಗಿ ನಾವು ಇನ್ನಷ್ಟು ಮಾಡಿಸ್ಕೊಡ್ತೀವಿ ಅಲ್ಲ, ಫಸ್ಟು ಫಿಕ್ಸ್ ಮಾಡಿರೋದನ್ನು ಕೊಡೋಕ್ಕಾಗ್ತಿಲ್ಲ, ಮತ್ತು ಇವರು ಕೇಂದ್ರದ ಮೊರೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅಸಲಿಗೆ ರಾಜ್ಯ ಸರ್ಕಾರಕ್ಕೆ ಆ ಹಕ್ಕಿದೆ. ರಾಜ್ಯ ಸಲಹಾ ದರದ ಮೂಲಕ ಮಧ್ಯಪ್ರವೇಶ ಮಾಡೋದಕ್ಕೆ ರೈತರ ನಿರಂತರ ಚಳುವಳಿಗೆ ನೋಡಿ, ಹಿಂದೇನಾಗಿತ್ತು, ಹಿಂದಿನ ಸರ್ಕಾರದಲ್ಲಿ ನೋಡೋದಾದ್ರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರೈತ ಮುಖಂಡರನ್ನ ಸೇರಿಸಿ ತಜ್ಞ ಡಾಕ್ಟರ್ SA ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತ್ತು. ಆ ಸಮಿತಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿದಾಗ ಜಗದೀಶ್ ಶೆಟ್ಟರ್ CM ಆಗಿದ್ರು. SAP ಕಾಯ್ದೆಯನ್ನು ಜಾರಿಗೊಳಿಸಿದ್ರು. ಆವಾಗ ಇದೇ ಕಾಯ್ದೆಯಂತೆ ಬಸವರಾಜ ಬೊಮ್ಮಾಯಿ ನೇತೃತ್ವದ BJP ಸರ್ಕಾರ ಉಪ ಉತ್ಪನ್ನಗಳ ಲಾಭಾಂಶ, ಇದನ್ನೇ ಹೇಳ್ತಿರೋದು ರೈತರು. ನೀವು ಎಥನಾಲ್ ಮಾಡ್ತೀರಾ, ಬೇರೆ ಬೇರೆ ಪ್ರಾಡಕ್ಟ್ಸ್, ಅದರಿಂದನೇ ಜಾಸ್ತಿ ಲಾಭ. ಈಗ ಸಕ್ಕರೆ ಲಾಸ್ ಆಗ್ತಿದೆ ಅಂತ ಹೇಳೋಕ್ಕೆ ಆಗಲ್ಲ. ನೀವು ಎಥನಾಲ್ ಗೊತ್ತು ಎಲ್ರಿಗೂ, ಬಂಡವಾಳ ಎಷ್ಟೆಷ್ಟು ಲಾಭ ಬರ್ತಿದೆ ಅಂತ. ಈ ಉಪ ಉತ್ಪನ್ನಗಳ ಲಾಭಾಂಶದ ರೂಪದಲ್ಲಿ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ 150 ರೂಪಾಯಿನ ನಿಗದಿಪಡಿಸಿ ಪಾವತಿಸೋದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಆದೇಶ ಕೊಟ್ಟಿತ್ತು ಬೊಮ್ಮಾಯಿ ಅವರ ಸರ್ಕಾರ. ಸೊ ರಾಜ್ಯ ಸರ್ಕಾರಕ್ಕೆ ಮಧ್ಯಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ಇದು ಯಾವುದು ಗೊತ್ತಿಲ್ಲದೆ ಡಿಮ್ಯಾಂಡ್ ಮಾಡ್ತಿಲ್ಲ ರೈತರು. ಏನು ರೈತರ ದಡ್ರ? ಏನೂ ಗೊತ್ತಿಲ್ಲದೆ ನಮಗೆ 20,000 ಕೊಡಿ ಅಂತ ಕೇಳ್ತಿದ್ದಾರೆ ಅವರು. ನಾವು ಬೆಳೆದಿದ್ದಕ್ಕೆ ನಮ್ಮ ಹಕ್ಕನ್ನು ನಾವು ಕೇಳಲೇಬೇಕಾಗತ್ತೆ. ಹಾಗಾಗಿ ಸರ್ಕಾರ ಇನ್ನೇನು ಕಥೆ ಹೇಳಕ್ಕಾಗಲ್ಲ. ಇಲ್ಲಿ ನ್ಯಾಯಯುತವಾಗಿ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು. ಅಲ್ಲಿ ತನಕ ರೈತರು ಹೆಜ್ಜೆ ಹಿಂದಿಡಲ್ಲ. BY ವಿಜಯೇಂದ್ರ ಅವರ ಹುಟ್ಟುಹಬ್ಬ ಇವತ್ತು, ಆದರೆ ಬೇರೆ ಎಲ್ಲೂ ಸೆಲೆಬ್ರೇಟ್ ಮಾಡದೆ ರೈತರ ಜೊತೆಗೇನೆ ಇರ್ತೀನಿ ಅಂತ ನಿರ್ಧಾರ ತಗೊಂಡಿರೋದೊಂದು ಒಳ್ಳೆ ನಡೆ. RSS ಕೂಡ ಇತ್ತೀಚೆಗೆ ಚಾಟಿ ಬೀಸಿದೆ ಮೊನ್ನೆ. ನೀವು ಹೆಂಗೆ ಹೋರಾಟ ಮಾಡಬೇಕಂದ್ರೆ ಸರ್ಕಾರದ ಒಂದೊಂದು ಇಲಾಖೆಯ ಬಂಡವಾಳ ಬಯಲು ಮಾಡಿ. ಫಸ್ಟು RSS ಬ್ಯಾನ್ ವಿಚಾರದಲ್ಲೆಲ್ಲ ತಲೆನೇ ಕೆಡಿಸ್ಕೊಳ್ಬೇಡಿ, ನಾವು ನೋಡ್ಕೊಳ್ತೀವಿ ಅದನ್ನೆಲ್ಲ. ಸರ್ಕಾರದ ಬಂಡವಾಳ ಬಯಲು ಮಾಡಿ ಫಸ್ಟ್ ನೀವು ಮೊದಲು ತೊಡೆ ತಟ್ಟಿ ಅಂತ
ಕಟ್ಟೆಚ್ಚರ ಕೊಟ್ಟಾಗಿದೆ ರಾಜ್ಯ ಬಿಜೆಪಿ ನಾಯಕರಿಗೆ. ಅದಾದ್ಮೇಲೆ ಇನ್ನೂ ಆಕ್ಟಿವ್ ಆಗಿದ್ದಾರೆ ನಾಯಕರುಗಳು. ಈಗ ಒಳ್ಳೆಯ ನಿಲುವು ಇದು. ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿ ಅಲ್ಲೇ ಸಪೋರ್ಟ್ಗೆ ನಿಂತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಪ್ರತಿಪಕ್ಷದಲ್ಲಿ ಇದ್ದವರು ಅನ್ಯಾಯವಾದಾಗ ರೈತರ ಪರ, ಅನ್ಯಾಯಕ್ಕೆ ಒಳಗಾದವರ ಪರ ಗಟ್ಟಿಯಾಗಿ ನಿಲ್ಬೇಕು. ಸುಮ್ಮನೆ ಒಂದ್ಸಲ ಹೋಗೋದು ಭಾಷಣ ಮಾಡೋದಲ್ಲ, ಗಟ್ಟಿಯಾಗಿ ಅವ್ರ ಜೊತೆನೆ ನಿಂತು ಹೋರಾಟ ಮಾಡಿದಾಗ ಮಾತ್ರ ಪ್ರತಿಪಕ್ಷಕ್ಕೂ ಬಲ ಬರೋದು, ಬೆಲೆ ಬರೋದು. ಆ ಕೆಲಸ ಶುರು ಮಾಡಿದೆ ಬಿಜೆಪಿ, ಮುಂದುವರೆಸತ್ತೆ ಅವ್ರ ಜೊತೆಗೆ ನಿಂತು ಅಂತ ಅಂದ್ಕೊಳ್ಳೋಣ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.